ಆಟ ಆಡಿಸ್ತಾ ಇದ್ದಾನೆ. ಆಡಿಸ್ಲಿ. ಇದೆಲ್ಲ ಬೇಕಿತ್ತ ಆರ್ಯ? ಅನುನ ಇಲ್ಲಿ ಬಂದು ಭೇಟಿ ಮಾಡೋದು? ನಿನ್ ಜೊತೆ ಅನುನು ಅಪಾಯದಲ್ಲಿ ಸಿಕ್ಕಾಕ್ಸ್ತಿದ್ಯಾ? ನಾನು ನಿನ್ಗೆ ಎಲ್ಲೆಲ್ಲಿಂದ ಸೆಕ್ಯೂರಿಟಿ ಕೊಡಲಿ ಅಂತ ಯೋಚನೆ ಮಾಡ್ತಾ ಇದ್ರೆ ನೀನು ಬೇರೆದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆಯಾ. ಅನು ಮನೆಗೆ ಸುರಕ್ಷತೆ ವ್ಯವಸ್ಥೆ ಮಾಡು. ಅನು ಮನೆಗ? ಈಗಲೇ ಮಾಡು. ಅಲ್ಲ, ಅದು ಮಾಡು ಅಂತಂದೆ. ಅಯ್ಯ, ಸ್ವಲ್ಪ ಜೋರಾಗಿ ಬಿಡು ನಲ್ಲಿನ. ಅದಕ್ಕೆ ಪ್ರೇಮ ಹಂಗ್ ನೋಡ್ತಿದ್ಯಾ? ಬಂದ್ ಲೈನಲ್ಲಿ ನಿಂತ್ಕೋ. ಪುಷ್ಪಕ, ನೀನ್ ನಿಂತಿದ್ಯಾ? ನಿಂತಿಲ್ದೆ ನೀನು ಕುಂತ್ಕೊಳ್ಳೋದ? ಪುಷ್ಪಕ, ಸುಬ್ಬಣ್ಣ ಇಲ್ವಾ? ಯಾಕೆ? ಅಲ್ಲ, ಸುಬ್ಬಣ್ಣ ಬರ್ತಾರೆ ನಾವು ನೀರ್ ಹಿಡಿಯಕ್ಕೆ ಅನ್ಕೊಂಡ್ವಿ. ಆದ್ರೂ ಗಂಡನ ಕೈಲಿ ಇಷ್ಟೆಲ್ಲ ಕೆಲಸ ಮಾಡಿಸ್ತಿರಲ್ಲ, ಶಬಾಷ್ ಪುಷ್ಪಕ. ಏನೇ ಶಬಾಷು, ಗಂಡನ ಕೈಲಿ ಕೆಲಸ ಮಾಡ್ಸೋದು ಒಂದು ಗನಂದಾರಿ ಕೆಲ್ಸನಾ? ಅದ್ ಹೆಂಗಾರ ಮನ್ಸ್ ಬರುತ್ತ ಪುಷ್ಪಂಗೆ? ಅಯ್ಯ, ನಾನೇನು ಕಂಡವ್ರ ಮನೆ ಕನ್ನ ಹಾಕಕ್ಕ ಕಳ್ಸಿದೆ. ನಮ್ಮನೆ ಕೆಲಸ ಮಾಡಿದ್ರು. ನಿಮ್ಗೆ ಹೊಟ್ಟೆ ಉರಿ. ಓ, ಹೋಗಿ ಹೋಗಿ ಈ ಅಮ್ಮನ ಜೊತೆ ಮಾತಾಡ್ತಿದ್ದೀರಲ್ಲ, ನಿಮ್ಗೇನು ಬೇರೆ ಕೆಲಸ ಇಲ್ವಾ? ಇಡ ಫೋನು. ಹೆಂಡ್ತಿನ ಈ ಕೆಲ್ಸಕ್ಕೆ ಕಳಿಸಿ ಮಗಳನ್ನ ಯಾರ ಜೊತೆಗೆ ಕಳಿಸೋನ್ನ ಗಂಡಸು ಅನ್ನಲ್ಲ. ಅದಕ್ಕೆ ಈ ಅಮ್ಮ ನೀರು ಹಿಡಿಯಕ್ಕೆ ಬಂದಿರೋದು. ಯೋ, ಬೆಳಗ್ಗೆ ಬೆಳಗ್ಗೆ ಮನೆಯಿಂದ ನಾಲ್ಗೆಗೆ ಏನ್ ಹಚ್ಕೊಂಡ್ ಬಂದಿದ್ಯಾ? ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲ. ಹಲೋ, ಪಂಚೆ ಬೀಳ್ಸ್ಕೊಂಡವನಿಗೆ ನಾಚಿಕೆ ಇಲ್ಲ, ಎತ್ತು ಕಟ್ಕೊ ಅಂತ ಹೇಳ್ದವನೇ ನಾನು ಯಾಕೆ ನಾಚಿಕೆ ಪಡ್ಬೇಕು? ನೋಡು, ಒಟ್ಟಾರದಲ್ಲಿ ಒಂದ್ ಮಾತು ಬರುತ್ತೆ ಹೋಗುತ್ತೆ ಅಂತ ಮಾತಾಡ್ಬಾರ್ದು ಅಂತ ತಡ್ಕೊಂಡಿದ್ದೀನಿ. ನೀನ್ ಮಾತಾಡ್ತಾನೆ ಇದೆಯಲ್ಲ. ಅಲ್ಲಯ್ಯ, ನಿನ್ಗಂತದ್ದು ಏನ್ ಮಾಡಿದೀವಿ ನಾವು? ಪುಷ್ಪ, ನೀನ್ ಸುಮ್ಮನೆ ಇರು ಸುಬ್ಬ. ಈ ಅಪ್ಪನ ಮಗನಿಗೆ ನಮ್ಮ ಮಗಳು ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇವನು. ರೀ, ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಾ ನೀವು? ಅಯ್ಯ, ನಿನ್ನ ಮರ್ಯಾದೆ ಕೊಟ್ರೆ ಉಳಿಸ್ಕೊಳಕ್ಕೆ ಹೋಗ್ತಾ ಇಲ್ಲ, ನಿಂಗೆ ಮರ್ಯಾದೆ ಬೇರೆ ಕೊಡ್ಬೇಕಾ? ನನ್ನ ಯೋಗ್ಯತನ ತಲೆ ಮೇಲೆ ಇಟ್ಕೊಂಡು ನಿಮ್ಗೆ ತೋರಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ಮಗಳು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು, ಈ ಒಠಾರದವರಿಗೂ ಗೊತ್ತು. ಯಾರು ಬಾಯಿ ಬಿಡ್ತಿಲ್ಲ ಅಷ್ಟೇ. ಏನಯ್ಯ ಹೇಳ್ತಿದ್ಯಾ ನೀನು? ಯಾರಾದ್ರೂ ನನ್ನ ಮಗಳ ಬಗ್ಗೆ ಒಂದ್ ಮಾತು ತಪ್ಪು ಹೇಳ್ಬಿಡ್ಲಿ, ಇಡೀ ಜೀವನ ನಿನ್ನ ಮನೇಲಿ ಚಾಕ್ರಿ ಮಾಡ್ಕೊಂಡ್ ಬಿದ್ದಿರ್ತೀನಿ. ಲೇ ಪ್ರೇಮ, ಹೇಳೆ, ಯಾರೇ ಅದು? ಏನಂತ ಹೇಳೆ. ಅಯ್ಯೋ, ನನ್ಗೇನ್ ಗೊತ್ತು? ಅಯ್ಯ, ನೀನ್ ಪುಷ್ಪ, ಅವನ ಜೊತೆ ಏನ್ ಮಾತು? ಸರಿಯಾಗಿ ಹೇಳ್ದೆ ಸುಬ್ಬು. ಕೆಸರು ಅಂತ ಗೊತ್ತಾದ್ಮೇಲೆ ನಾವೇ ಕಲ್ಲಾಕ್ಬೇಕು. ಆಚಾರ ಕೆಟ್ಟರು ಆಕಾರ ಕೆಡಬಾರ್ದು ಅಂತಾರಲ್ಲ, ಇವ್ರ ಕುಟುಂಬ ನೋಡ್ಕೊಂಡೇ ಹೇಳಿರ್ಬೇಕು. ಮಗಳನ್ನ ನೆಟ್ಟಿಗೆ ಬೆಳೆಸಕ್ ಬಂದಿಲ್ಲ ಅಂದ್ರೂ ರೋಷಕ್ಕೇನು ಕಡಿಮೆ ಇಲ್ಲ. ಇಷ್ಟೇ ನಿನಗೆ ಮರ್ಯಾದೆ. ಇನ್ನೊಂದು ಮಾತಾಡಿದ್ರೆ ನೆಟ್ಟಿಗಿರೋದಿಲ್ಲ. ನನ್ನ ಮಗಳು ಒಳ್ಳೆತನದ ಬಗ್ಗೆ ನಿನ್ನ ಬಾಯಿಂದ ಕೇಳೋ ದರಿದ್ರ ನಮಗೇನು ಬಂದಿಲ್ಲ. ನನ್ನ ಮಗಳು ದೇವತೆ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗೋದಿಲ್ಲ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ದೇವತೆ ದೇವಲೋಕದಿಂದನೇ ಹುಡುಗ ಬರ್ತಾನೇನೋ? ಹೌದು, ದೇವಲೋಕದಿಂದಾನೇ ಬರ್ತಾನೆ, ಬಂದೇ ಬರ್ತಾನೆ. ನೀವೆಲ್ಲ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರಬೇಕು. ಹಾಗೆ ನನ್ನ ಮಗಳು ಇಷ್ಟಪಡೋ ಹುಡುಗನ್ನೇ ಮದುವೆ ಮಾಡ್ತೀನಿ. ನಾನು ನಿಂತಿರೋ ನೆಲದ ಮೇಲೆ ಆಣೆ. ರೇ ಸುಬ್ಬವ್ರೆ, ಅದೇನು ಕಿರ್ಚಾಡ್ತಿರೋ ಕಿರ್ಚಾಡಿ, ನನ್ನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಚಿಟ್ಕೆ ಹೊಡೆಯೋಷ್ಟರಲ್ಲಿ 100 ಜನ ಬಂದು ನಿಲ್ತಾರೆ. ಏನು, 2 ಚಿಟ್ಕೆ ಹೊಡೆದ್ರೆ 100 ಜನ ಬರ್ತಾರಾ? ಕರೆಸಿ, 200 ಜನನ ಕರೆಸ್ರಿ. ಮಗಳ ಮದುವೆಯಲ್ಲಿ ಎಲೆ ಎತ್ತಕ್ಕೆ ಜನ ಯಾರು ಇಲ್ಲ, ಬೇಕಾಗ್ತಾರೆ. ರೇ, ನನ್ನ ಪವರ್ ಏನು ಅಂತ ಗೊತ್ತಿಲ್ಲ ನಿಮಗೆ. ಏನ್ರಿ ಪವರ್ ನಿಮ್ದು? ಏನ್ರಿ ಪವರು? ಏನು, ನೀವೊಬ್ರು ಚಿಟಿಕೆ ಹೊಡೆದ್ರೆ ಜನ ಬರ್ತಾರೆ, ನಾವು ಹೊಡೆದ್ರೆ ಬರಲ್ವಾ? ಹೊಡೆದು ತೋರಿಸ್ಲಾ? ಹೊಡಿಲ್ಲ?
ಇಲ್ಲಿ ಸುಬ್ಬು ಅಂದ್ರೆ ಯಾರು? ನಾನೇ. ಹಲೋ, ಹಾಂ ಬಂದೆ. ಹಾಂ ಈಗ ಬಂದೆ. ಸರಿನಪ್ಪ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮೀರಾ. ಆ ಅನುನ ನೋಡೋಕ್ಕೆ ನಮ್ಮ ಸರ್ ಇಷ್ಟು ದೊಡ್ಡ ರಿಸ್ಕ್ ತಗೊಂಡ್ರಾ? ಐ ಕಾಂಟ್ ಬಿಲೀವ್ ದಿಸ್ ಸರ್. ಐ ರಿಯಲಿ ಕಾಂಟ್. ಮೀರಾ, ಸರ್ ನಿಮ್ಗೇನೂ ಆಗಿಲ್ಲ ಅಲ್ವಾ? you're ಓಕೆ ಸರ್? ನೋ ಮೀರಾ, ಐ ಆಮ್ ಫೈನ್. ಸರ್ ಬಟ್ ಇಂಥ ವಿಷಯಗಳಿಗೆಲ್ಲ ಇಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋದು ಬೇಕಾಗಿಲ್ಲ ಸರ್. ಇಟ್ ವಾಸ್ ನಾಟ್ ನೆಸೆಸರಿ ಅಟ್ ಆಲ್. ಮೀರಾ, ನೀನು ಝಂಡೆ ಥರ ಜಾಸ್ತಿ ಆತಂಕ ಮಾಡ್ಕೋಬೇಡ. ನನಗೇನು ಆಗಿಲ್ಲ, ಆಗೋದೂ ಇಲ್ಲ ಅಲ್ವಾ ಝಂಡೆ? ಬಟ್ ಸರ್ ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಇಂಥ ಇನ್ಸಿಡೆಂಟ್ ಆಗೇ ಇಲ್ಲ. ಐ ಆಮ್ ರಿಯಲಿ ವರೀಡ್ ಸರ್. ಡೋಂಟ್ ವರಿ ಮೀರಾ, ಐ ಆಮ್ ಫೈನ್. ಈ ಗಿಡದ ಜವಾಬ್ದಾರಿ ನಿಮ್ದು. ಜೀವ ಇರೋ ಕಡೆ ಪ್ರೀತಿ ಇದ್ದೇ ಇರುತ್ತೆ. ಪ್ರೀತಿ ಸ್ಪಂದಿಸದೇ ಇರೋ ಜೀವನೇ ಇಲ್ಲ. ಮೀರಾ, ಗಿಡಗಳು ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾವಂತೆ, ಗೊತ್ತಾ? ನೋ ಸರ್. ನಾನು ಗಿಡಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪುಸ್ತಕಗಳನ್ನು ಆರ್ಡರ್ ಮಾಡಿದ್ದೀನಿ. ಬಂದ ತಕ್ಷಣ ಕಳಿಸ್ಕೊಡು. ಶೋರ್ ಸರ್. ಯಾ, ಐ ಲೀವ್ ನೌ ಸರ್. ಥ್ಯಾಂಕ್ ಯು ಮೀರಾ. ಜೊತೆ ಜೊತೆ